ಇದೇ ಮೊದಲ ಬಾರಿಗೆ ಕ್ಷೇತ್ರದ ಮತದಾರರನ್ನು ಕರೆಸಿ ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು. ಈ ಬಗ್ಗೆ ಇದೇ ಮೊದಲ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಂಥವರಿಗೆ ಟಫ್ ಫೈಟ್ ಕೊಡ್ತಾ ಇದ್ದೀವಿ ನಾವು. ನಾನು ಸೆಕೆಂಡ್ ಟೈಮ್ ಮೊದಲ ಬಾರಿಗೆ ಚಿಂಚೋಳಿಯಲ್ಲಿ 40 ಇಯರ್ಸ್ ಆದಮೇಲೆ ಹೈಯೆಸ್ಟ್ ಲೀಡ್ಲೆ ಮೊದಲನೇ ಬಾರಿ 2ನೇ ಟರ್ಮ್ ಗೆದ್ದಿದ್ದೀನಿ ನಾನು. ನಾವು ರಿಕಾರ್ಡ್ ಮಾಡೋರಿದ್ದೀವಿ ಅಷ್ಟೇ. ಇತಿಹಾಸದಲ್ಲಿ ಮತದಾರರನ್ನು ಕರೆಸಿ ಯಾವಾಗಲೂ ವಿಚಾರಣೆ ಮಾಡಿದ್ದಿಲ್ಲ. ಆದರೆ ನೀವು ಈ ಥರ ಇದು ಮಾಡಿ ಈ ಕಾಂಗ್ರೆಸ್ ಏನಾರು ಅದ್ರ ಬಗ್ಗೆ ನಾನು ಏನು ಹೇಳಲ್ಲ. ಸ್ಪೀಕರ್ ಏನು ಹೇಳ್ತಾರೆ, ಸ್ಪೀಕರ್ ನಾವು ಕಾನೂನು ಉಲ್ಲಂಘನೆ ಮಾಡಲ್ಲ. ನಾವು ಮೊದಲೇ ಹೇಳಿವೆ, ಜಗತ್ತಿನಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲಿ, ನಾನು ಹಾಜರಾಗಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ದೆ. ನಿನ್ನೆ ಎಲ್ಲ ಕ್ಷೇತ್ರ ಜನರಿಗೆ ಕರೆಸಿ ಅವ್ರ ಚರ್ಚೆ ಆಗ್ಯದ. ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ. ಸರಿ, ಬಾಬುರಾವ್ ಚೌಹಾಣ್ ಅವರು ಬಿಜೆಪಿ ಇದರಿಂದ ಬಂಜಾರ ಸಮುದಾಯದ ಮತಗಳು ವಿಭಜನೆ ಆಗ್ತವೆ ಅಂತ ಮಾತುಗಳು ರಾಜಕೀಯ ಈ ಬಗ್ಗೆ 100% ಬಂಜಾರ ಮತದಾರ ಪ್ರಬುದ್ಧ ಮತದಾರರ ಅವ್ರಿಗೆ ನಿರ್ಣಯ ತೊಗೊಳೋದು ಗೊತ್ತದ. ಯಾವ ಮತದಾರರು ತಲೆ ಕೆಡಿಸ್ಕೊಳ್ಳಲ್ಲ. ಅದರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡಲ್ಲ. ಈಗ ಬಾಬುರಾವ್ ಚೌಹಾಣ್ ಬಗ್ಗೆ ಹೇಳೋದಾದ್ರೆ ಸರ್, ಅವರು ಮಾತುಕತೆಯನ್ನು ನಡೆಸಿದ್ರಿ ಅಂತ ಹೇಳಿದ್ರಿ ಈ ಮುಂಚೆ. ಅವರು ಅಸಮಾಧಾನ, ಅವರು ಸೀನಿಯರ್ ಹರ, ತಿಳಿದೋರ್ ಹರ. ಮೊದಲು ಅವರು ಕಾಂಗ್ರೆಸ್ ಪಾರ್ಟಿಯಾಗಿ ಟಿಕೆಟ್ ತೊಗೊಂಡು ಅಲ್ಲಿ ಸಸ್ಪೆಂಡ್ ಆಗಿ ಮತ್ತೊಮ್ಮೆ ಅವ್ರಿಗೆ ಒಳಗೆ ತೊಗೊಂಡು ಟಿಕೆಟ್ ಕೊಟ್ಟು ಕಾಂಟೆಸ್ಟ್ ಮಾಡಿದ್ದಾರೆ. ಪಾರ್ಟಿ ಬಿಟ್ಟಿದ್ದಾರೆ. KJP ಜಾಯ್ನ್ ಆದರು. KJPದಲ್ಲಿ ಕಾಂಟೆಸ್ಟ್ ಮಾಡಿದ್ರು. KJPಯಲ್ಲಿ ಸೋತರು. BJPಯಲ್ಲಿ ಜಾಯ್ನ್ ಆದರು. BJPಯಲ್ಲಿ ರಾಜ್ಯ ಉಪಾಧ್ಯಕ್ಷರು ಯಡಿಯೂರಪ್ಪ ಅವ್ರು ಮಾಡಿದ್ರು. ನಮ್ಮ ಸಮಾಜದವ್ರು ಇನ್ನೂವರೆಗೆ ಯಾರಿಗೂ ಆ ಲೆವೆಲಲ್ಲಿ ಕೊಟ್ಟಿದ್ದಿಲ್ಲ. ಒಳ್ಳೆ ಪೋಸ್ಟ್ ಕೊಟ್ಟಿದ್ದರು. ಏನು ಅಸಮಾಧಾನ ಆಗ್ಯದ, ಅವ್ರು ಪಾರ್ಟಿ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕಾಂಗ್ರೆಸ್ ಜಾಯ್ನ್ ಆಗಿಲ್ಲ. ಇನ್ನೂ ಅವ್ರಿಗೆ ಹೇಳ್ತೀವಿ, BJP ಬಿಟ್ಟು ಹೋಗ್ಬೇಡ್ರಿ, ನಮ್ಮ ಜೊತೆ ಇರ್ರಿ, ಒಳ್ಳೆ ಕೆಲಸ ಮಾಡೋ ಅಂಥೇಳಿ ನಿಮ್ಮ ಥ್ರೂ ಅವ್ರಿಗೆ ಸಂದೇಶ ಕಳಿಸ್ತೀನಿ ನಾನು. ಡಾಕ್ಟರ್ ಉಮೇಶ್ ಜಾಧವ್ ಪರ ಪ್ರಚಾರ ಮಾಡೋದಂತೆ ಬಾಬುರಾವ್ ಚಿಂಚನ್ಸೂರವರಿಗೆ ಜೀವ ಬೆದರಿಕೆ ಕರೆ ಬಂದಿರುತ್ತೆ. ಈ ಬಗ್ಗೆ ಈ ಪ್ರಜಾಪ್ರಭುತ್ವ ಡೆಮೋಕ್ರಸಿಯಲ್ಲಿ ಯಾವುದೇ ವ್ಯಕ್ತಿ ಯಾರಿಗೆ ಅಂಜಿಸ್ಲಿಕ್ಕೆ ಹೋಗಬಾರ್ದು. ಯಾರಿಗೆ ಜೀವ ಬೆದರಿಕೆ ಹಾಕ್ಲಿಕ್ಕೆ ಹೋಗಬಾರ್ದು. ಅದ್ರ ಬಗ್ಗೆ ನಾವು ಕೂತು ಏನು ಮಾಡೋದು, ನಾವು ಚರ್ಚೆ ಮಾಡ್ತೀವಿ ನಾವು. ಸರ್, ಇನ್ನೊಂದು ಚೌಕಿದಾರ ಅಭಿಯಾನ ಇದೆ ಸರ್. BJP ಅವರು ಚೌಕಿದಾರ ಅಭಿಯಾನ ತಗೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಮೊದಲು ಚಾಯ್ ವಾಲಾ ಮಾಡಿದ್ರು, ಆಮೇಲೆ ಪಕೋಡ ವಾಲಾ ಮಾಡಿದ್ರು, ಈಗ ಚೌಕಿದಾರ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಂಗ್ ನೇಷನ್ ಬಗ್ಗೆ ಗೊತ್ತಿಲ್ಲ, ಯಂಗ್ ನೇಷನ್ಗೆ ದುಡಿಯೋಕ್ಕೆ ಕೈಗೆ ಕೆಲಸ ಕೊಡ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡ್ತಾರೆ. ಇಡೀ ಜಗತ್ತಿನಲ್ಲೇ ನರೇಂದ್ರ ಮೋದಿಯವರು ಹೆಸರು ಮಾಡ್ಕೊಂಡಿದ್ದಾರೆ. ಇವತ್ತು ಪುಲ್ವಾಮಾ ಅಟ್ಯಾಕಲ್ಲಿ ನಮ್ಮ ದೇಶದ ಮತ್ತು ಮೋದಿ ಸರ್ಕಾರದ ಸಾಮರ್ಥ್ಯ ಎಲ್ಲರಿಗೂ ಗೊತ್ತಾಗ್ಯದ. ಇದ್ರ ಬಗ್ಗೆ ನಾವು ಮಾತಾಡೋಲ್ಲ ಜಾಸ್ತಿ. ನೀವು ನಾಮಪತ್ರ ಯಾವಾಗ ಸಲ್ಲಿಸ್ತಾರೆ? ನಾಮಪತ್ರ ನಾನು B.Pharm ಆಗಲೇ ತಂದಿದ್ದೇನೆ. ಎಲ್ಲರ ಜೊತೆ ಚರ್ಚೆ ಮಾಡಿ, ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ನಾಮಪತ್ರ ಸಲ್ಲಿಕೆ ವೇಳೆ BJP ರಾಜ್ಯಾಧ್ಯಕ್ಷರು ಯಾರ್ಯಾರು ಬರ್ತಾರೆ ಅಂತ ಅದ್ರ ಬಗ್ಗೆ ಯಾವ ಚರ್ಚೆ ಮಾಡಿಲ್ಲ. ಅದು ಚರ್ಚೆ ಮಾಡಿದ್ಮೇಲೆ ನಾವು ತಿಳಿಸ್ತೀವಿ. ನಾವು ದೊಡ್ಡ ಪ್ರಮಾಣದಲ್ಲ, ಸಿಂಪಲ್ ವೇದಲ್ಲಿ ಮಾಡಬೇಕಂತ ಇದೆ ಅಷ್ಟೇ.